ಡ್ರೈವರ್ ಇಲ್ದೆ ಗಾಡಿ ಓಡಿಸಿದ್ರೆ ಆಕ್ಸಿಡೆಂಟ್ ಆಗೋದು. ಡ್ರೈವರ್ ಇಲ್ದೆ ಗಾಡಿ ಹೆಂಗ ಓಡುತ್ತೆ? ರಕ್ತ ನಡೀರಿ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಬೇಡ. ಯಾಕೆ ಸರ್? ಬೇಡ. ಯಾಕೆ? ನಾನೇನು ಉಳಿಯೋಲ್ಲ ಸರ್. ನೀವು ಹಾಗೆಲ್ಲ ಮಾತಾಡ್ಬಿಡಿ ಸರ್, ಏನು ಆಗಲ್ಲ, ತಲೆ ಕೆಡಿಸ್ಕೊಬಿಡಿ ಸರ್. ಹೌದು. ಬೇಡ. ನೋಡಿ, ನಿಮ್ಮನ್ನೆಲ್ಲ ನೋಡಿದ್ರೆ ಒಳ್ಳೆ ವ್ಯಕ್ತಿಗಳ ತರ ಕಾಣ್ತೀರಿ. ನಿಮಗೆ ನಾನೊಂದು ವಿಷಯ ಹೇಳ್ತೀನಿ. ನನ್ನ ಹೆಸರು ಮನಿಲಿಂಗ್ ಶಾಸ್ತ್ರಿ ಅಂತ. ನೀವು ಊಟಿ ನೋಡಿದೀರಾ? ಇಂಥ ಪರಿಸ್ಥಿತಿಯಲ್ಲಿ ನೀವು ಊಟಿಗೆ ಕರ್ಕೊಂಡು ಹೋಗಕ್ ಆಗತ್ತಾ ಸರ್? ಹೆಂಗಿದ್ರು ಟಿಕೆಟ್ ತಗೊಂತವ್ರೆ, ನಿನ್ನ ಕರ್ಕೊಂಡೋಗಿ ಊಟಿಗೆ ಬಿಟ್ಬಿಟ್ಟು ಆಮೇಲೆ ಮೇಲೆ ಹೋಯ್ತಾರೆ. ಜೋಕ ಇಲ್ಲೇ ಎಲ್ಲಾದ್ರೂ ನೀರು ಸಿಕ್ತಾರೆ ತಗೊಂಬ ಹೋಗ. ಜೋಕ್ ಅಂತೆ. ನೀವ್ ಹೇಳಿ ಸರ್. ನಾನ್ ನಿಮ್ಗೊಂದು ಸತ್ಯ ಹೇಳ್ತೀನಿ. ಜನರು ನನ್ನ ನಂಬಿ ಕೋಟ್ಯಾಂತರ ರೂಪಾಯಿನ ನನ್ನ ಮನಿ ಲಿಂಕ್ ಕಂಪ್ನಿನಲ್ಲಿ ಡೆಪಾಸಿಟ್ ಮಾಡಿದ್ರು. ನಾನು ಅವರಿಗೆ ಮೋಸ ಮಾಡಿಬಿಟ್ಟೆ. ಅದಕ್ಕೆ ಆ ದೇವರು ಈ ಪಾಪಿಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ಸಾಯುವಾಗ ಯಾರು ಏನೂ ತಗೊಂಡು ಹೋಗೋದಿಲ್ಲ. ಅದಕ್ಕೆ ನಾನು ಬಚ್ಚಿಟ್ಟಿರೋ ದುಡ್ಡು ಎಲ್ಲಿದೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಆ ಹಣನ ತಗೊಂಡು ಆ ಹಣನ ಸಮಾಜದ ಉದ್ಧಾರಕ್ಕೆ ಸಹಾಯ ಮಾಡಿ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕಿ ನೀವು ನಿಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಿ. ನೋಡಿ, ಊಟಿನಲ್ಲಿರೋ ಬಟಾನಿಕಲ್ ಗಾರ್ಡನ್ನಲ್ಲಿ ಒಂದು ದೊಡ್ಡ ಎಂ ಕೆಳಗೆ 20 ಕೋಟಿ ರೂಪಾಯಿ ಇದೆ. 20 ಕೋಟಿನಾ? ಕೋಟಿನಾ? ಹೌದು. ಸರಿ, ಇದನ್ನೆಲ್ಲ ನಮ್ಮ ಹತ್ರ ಯಾಕೆ ಹೇಳ್ತಿದ್ದೀರಾ ನೀವು? ಯಾರು ಬದುಕಿದ್ರು ಯಾರು ಸತ್ರು ತಲೆ ಕೆಡಿಸ್ಕೊಳ್ತೇವೆ ಈ ಕಾಲದಲ್ಲಿ. ನೀವೆಲ್ಲರೂ ಸೇರಿ ನನ್ನ ಪ್ರಾಣ ಉಳಿಸೋದಕ್ಕೆ ಪ್ರಯತ್ನ ಪಟ್ರಿ. ನಿಮ್ ಒಳ್ಳೆತನ ನನಗೆ ತುಂಬಾ ಹಿಡಿಸ್ತು. ತುಂಬಾ. ಟಿಕೆಟ್ ಸತ್ತೋಗ್ಬಿಟ್ರನ? ಹೋಗ್ತಾ ಹೋಗ್ತಾ ಒಳ್ಳೆ ಕಾಗೆನೆ ಆರಿಸ್ಬಿಟ್ಟು ಹೋಗಿದ್ದಾರೆ. ಸಾಹಿತ್ಯ ಇರೋ ಮನುಷ್ಯ ಯಾವಾಗಲೂ ಸುಳ್ಳು ಹೇಳೋದಿಲ್ಲ. ಸುಳ್ಳು ಹೇಳೋದಿಲ್ಲ. ರಾಮು, ನೀರೆಲ್ಲೂ ಸಿಕ್ಲಿಲ್ಲ ಕಣೋ. ಇವ್ರ ಗಾಡಿಲಿ ಸುಮ್ನೆ ಬಗ್ ನೋಡ್ದೆ, ಸಾಫ್ಟ್ ಡ್ರಿಂಕ್ ಸಿಕ್ತು ಕಣೋ. ಇಲ್ಲೇ ಇದೆ ನೋಡ. ಸತ್ತೋಗ್ಬಿಟ್ಟ. ಅಯ್ಯೋ ದೇವ್ರೆ. ಹೌದು, ಇವ್ರು ಸಾಯಕ್ ಮುಂಚೆ ಏನೋ ಹೇಳ್ತಿದ್ರಲ್ಲ, ಏನ್ ಹೇಳಿದ್ರು? ಊಟಿಲಿರೋ ಬೊಟಾನಿಕಲ್ ಗಾರ್ಡನ್ ಅಲ್ಲಿ ಒಂದು ದೊಡ್ಡ ಎಮ್ಮ ಕೆಳಗೆ. ದೊಡ್ಡ ಎಮ್ಮನ್ ಕೆಳಗೆ? ಯಾಕು? ಎಮ್ಮು, ಇಂಗ್ಲಿಷ್ ಎಮ್ಮು. ಎಮ್ಮು. ಅದ್ರ ಕೆಳಗೆ ಇವರು 20 ಕೋಟಿ ರೂಪಾಯಿ ಇಟ್ಟಿದಾರಂತೆ. ನಾವದನ್ನ ಹುಡುಕಿ ಅಗದು ತೆಗಿಬೇಕಂತೆ. ಏನ್ ನಾವು ಇವ್ರ ಮನೆ ಹಾಳು ಅಗದ್ ತೆಗಿಯಕ್ಕೆ? ಒಗಯ್ಯ ಲಾರಿ, ಮೈಲಾರಿ. 20 ಕೋಟಿ ನಮ್ದಾಗತ್ತೆ ಕಣೋ. ನಮ್ ಕೋಟ್ಯಾಧೀಶ್ವರ ಆಗ್ಬೋದು. 20 ಕೋಟಿ ನನಗೆ ನಂಬಕ್ಕೆ ಆಗ್ತಿಲ್ಲ ಕಣ್ರು. ನಿಮಿಷ ಮಾತ್ ನಿಂತೋಯ್ತಾ? ಮೂಗಾಗಿಲ್ಲ, ಸುಮ್ಮನೆ 20 ಕೋಟಿ ಪ್ರಾಮಿಸ್, ಮದರ್ ಪ್ರಾಮಿಸ್. ಕೊನೆಗೂ ಕೈ ಕೊಟ್ಟಿಲ್ಲ ಶಾಸ್ತ್ರಿ. ಬಾಡಿ ಹತ್ರ ಮೊದಲು ಯಾರು ಬಂದಿದ್ದು? ಬಾಡಿ ಹತ್ರ ಮೊದಲು ಯಾರು ಬಂದಿದ್ದು? ಯಾರು ಇಲ್ಲ ಸರ್, ಯಾರು ಇಲ್ಲ. ಯಾರು ಇಲ್ಲ ಅಂದ್ರೆ? ನಾವ್ ಬಂದಾಗ ಅವ್ರು ಇನ್ನೂ ಸತ್ತಿರ್ಲಿಲ್ಲ, ಬದುಕಿದ್ರು. ಬದುಕಿದ್ರು ಅಂದ್ರೆ? ಅಂದ್ರೆ ಸಾಯ್ತಾ ಇದ್ರು. ಸಾಯ್ತಾ ಇದ್ರು ಅಂದ್ರೆ? ಅಂದ್ರೆ ಕೊನೆ ಉಸಿರು ಎಳಿತಾ ಇದ್ರು. ಆಗ್ಲೇ ಸತ್ತೋಗ್ಬಿಟ್ಟಿದ್ರು ಸರ್. ಸತ್ತೋಗಿದ್ರ? ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ರು. ಅವ್ರಿಗೆ ಮಾತಾಡಕ್ ಬರಲ್ಲ ಸರ್. ನಿನಗ್ ಬರುತ್ತೆ ತಾನೆ? ಬರುತ್ತೆ ಸರ್. ಬದುಕಿದ್ನು? ಅದೇ ಸರ್, ಸಾಯಕ್ ಮುಂಚೆ ಸ್ವಲ್ಪ ಬದುಕಿರ್ತಾರಲ್ಲ ಆತರ ಸರ್. ಸಾಯಕ್ ಮುಂಚೆ ಏನ್ ಹೇಳ್ದ?
ಏನ್ ಹೇಳ್ದ? ಅವನು ಏನೇನೋ ಹೇಳ್ತಿದ್ದ ಸರ್. ಏನು? ಅರ್ಥ ಆಗ್ಲಿಲ್ಲ. ನನಗೆ ಅರ್ಥ ಆಯ್ತು. ಹೇಳ್ಕೊಂಡೋಗ್ರಿ ಅವ್ರನ್ನ. ನಾವು ಮರ್ಯಾದಸ್ತ್ರೆ ಇನ್ನಂತ ಎಷ್ಟೋ ಮರ್ಯಾದೆ ನಾವ್ ಯಾಕೋ ಓಡ್ತಾ ಇದೀವಿ? ಎಸ್ಕೇಪ್ ಆಗದೆ ಹೋಗಿದ್ರೆ ACP ನಮ್ನ ಬೆಂಡೆತ್ತಿ ಬಾಯ್ ಬಿಡಿಸ್ತಾ ಇದ್ದ. ಅವನ ಹತ್ರ ಜೀಪ್ ಇದೆಯೋ 5 ನಿಮಿಷದಲ್ಲಿ ಚೇಸ್ ಮಾಡಿ ಹಿಡಿತಾನೆ. ಈ ಮೈಲಾರಿ ಸೂಪರ್ ಸ್ಟಾರ್ ರೇಂಜ್ ಅಲ್ಲಿ ಕೀನ ಕದ್ಬಿಟ್ಟ ಹೆಂಗೆ? ಆ ACP ಹತ್ರ ಇನ್ನೊಂದು ಜೀಪ್ ಇದೆಯೋ? ಅವ್ರು ನಮ್ಮನೆ ಬಿಗದ ಕೈ ಕೂಡ ಎತ್ಕೊಂಡು ಓಡೋದ್ರು ಸರ್. ಅಯ್ಯೋನ್ ಅವ್ರು ಓಡೋದ್ರು ನನ್ನಿಂದ ಎಷ್ಟು ದೂರ ಹೋಗ್ತಾರೆ. ಅವ್ರು ನಿನ್ ಮನೆ ಬೀಗದ ಕೈ ಮಾತ್ರ ಅಲ್ಲ, ಯಾವ ಶಾಸ್ತ್ರಿಯಿಂದ ನಾನು 10 ವರ್ಷದಿಂದ ಬಿದ್ದಿದ್ದು ಒಂದು ಸೀಕ್ರೆಟ್ಸ್ ಕೂಡ ತಗೊಂಡೋಗಿದ್ದಾರೆ. 250, 255 ಚಿಲ್ರೆ ಪಲ್ರೆ ಎಲ್ಲ ಸೇರಿಸಿ 255 ರೂಪಾಯಿ ಇದೆ ಅಷ್ಟೇ. ಇದ್ರಲ್ಲಿ ಒಬ್ರು ಮಾತ್ರ ಹೋಗಿ ಬರ್ಬೇಕಂಡ್ರೆ ಊಟಿಗೆ. ಒಂದ್ ಕೆಲಸ ಮಾಡ್ತೀನಿ, ಊಟಿಗೆ ನಾನು ಒಬ್ನೇ ಹೋಗ್ಬಿಟ್ಟು ದುಡ್ಡೆಲ್ಲ ತಗೊಂಡ್ ಬಂದ್ಬಿಡ್ತೀನಿ. ನೀವೆಲ್ಲ ಇಲ್ಲೇ ಇರಿ ಆಯ್ತಾ? ಹಲೋ, ಏನಪ್ಪಾ? ನಾವೇನ್ ತಿರುಪ್ತಿ ಬೆಟ್ಟನ ಹತ್ಕೊಂಡ್ ಬೋರ್ಡ್ ಓಡಿಸ್ಕೊಂಡ್ 3 ನಾಮ ಹಾಕೋತೀವಿ ಅಂತ ಹೇಳಿದೀವಿ. ಇಲ್ವಲ್ಲ? ಹೋದ್ರೆ ಎಲ್ಲ 4 ಜನ ಒಟ್ಟಿಗೆ ಹೋಗೋಣ, ಇಲ್ಲಾಂದ್ರೆ ಯಾರು ಹೋಗೋದ್ ಬೇಡ. ಹಂಗಲ್ವೋ? ಏನು ನಾವಿಬ್ರೆ ಹೋಗ್ಬೇಕಾ? ಬಾತ್ರೂಮ್ಗೆ ಹೋಗ್ಬೇಕಾ? ಅದ್ನು ಕೇಳ್ತಿಲ್ಲ, ಹೋಗ. ನೋಡ್ರು, ಆ ACP ನಮ್ಮಿಂದ ಬಿದ್ದಿದ್ದಾನೆ. ನಾವ್ ಆದಷ್ಟು ಬೇಗ ಊಟಿ ಹೋಗಿ ಸೇರ್ಕೋಬೇಕು. ಆ ACP ಕೈಗೆ ಏನಾದ್ರು ಸಿಕ್ಕಾಕೊಂಡ್ರೆ ಎಲ್ಲ ಕಳ್ಕೊತೀವಿ. ಬಸ್ಸೋ, ಲಾರಿನೋ, ಕಾರೋ, ಏರೋಪ್ಲೇನೋ. ಸಿಕ್ತು. ಏನ್ ಸಿಕ್ತು? ಇವರಪ್ಪನ್ ಕಾರು. ಎಸ್. ಬೇಡ ಬೇಡ ಬೇಡ, ಬೇಕು ಬೇಕು ಬೇಕು. ನೋ ನೋ ನೋ. ನಾವು ಬರ್ತೀವಿ. ಮಕ್ಳ ಜಂಪ್ ಮಾಡ್ಕೊಂಡ್ ಬಂದು ಇಲ್ಲೇ ಇರಿ. ನಾವು ಬಟ್ಟೆ ಹೋಗಿ ಕೀ ತಗೊಂಡ್ಬಂದ್ಬಿಡ್ತೀವಿ. ಅಯ್ಯೋ ಬಾ. ಇರ್ಲಿ ಬಿಡು ನನ್ನ ಮಗನೇ, ಅಳ್ಬೇಡ, ಇರ್ಲಿ ಬಿಡು ಅಂದ್ರೆ ಅದನ್ನ ಅಲ್ಲೇ ಇಟ್ಬಿಟ್ಟಲ್ಲೋ. ಯಪ್ಪ ನೀ ತಗ್ಯು, ಯಪ್ಪ ಇವ್ ತಗ್ಯು. ತಳ್ಬೇಡ್ವೋ? ಮನುಷ್ಯರನ್ನ ತಿನ್ನಕ್ ಶುರು ಮಾಡಿದ್ಮೇಲೆ ಎಲ್ಲ ಮನುಷ್ಯರ ತರನೇ ಆಡ್ತಾ ಇದಾವೆ. ನಿಮ್ಮ ಅಪ್ಪ ಕಣ ಉಚ್ನ ಏಲೇ ಮನೆ ಬಿಟ್ಟು ಹೋಗಂದ್ರೆ ಮತ್ತೆ ಬಂದಿದ್ದೇನೋ. ನಾನಿನ್ ಬಿಡಲ್ಲ ಕಣೋ ನಿನ್ನ. ಇವತ್ತು ಡುಮ್ ಅನ್ಸ್ಬಿಟ್ಟು ಲೇ ನಾನಿನ್ ಸಾಯ್. ಏನಾಗಿಲ್ಲ ಬಾ. ಆ 4 ಹುಡುಗರು ಸಿಕ್ಕವರೆಗೂ ಏರ್ಪೋರ್ಟ್ ಸುತ್ತಲೂ ಕಂಡಿಟ್ಟಿದೆ. ಓಕೆ?
ರೈಲ್ವೆ ಸ್ಟೇಷನ್ ಹತ್ರ ಇನ್ನೊಂದು 20 ಜನ ಜಾಸ್ತಿ ಹಾಕಿದ್ರು ಪರವಾಗಿಲ್ಲ, ನನಗೆ 4 ಹುಡುಗರು ಬೇಕೇ ಬೇಕು. ಆ 4 ಹುಡುಗರು ಸಿಗೋವರೆಗೂ ಪ್ರತಿ ರೋಡಲ್ಲಿ 4 ಮಂದಿ ಬಿಗಿಯಾಗಿರ್ಬೇಕು. ನೋಡಿ, ನಿಲ್ಸಿ ಎಲ್ಲೋಗ್ತಿದ್ದೀರಾ ಸರ್? ಊಟಿ, ನೀಲ್ಗಿರೀಸ್, ಊಟ ಕಮಾಂಡ್, ಬ್ಲೂ ಹಿಲ್ಸ್. ಓ, ಊಟಿಗ? ಕಾರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಥ್ಯಾಂಕ್ ಯು. ಆದ್ರೆ ಗಾಡಿ ನಮ್ದಲ್ಲ, ಹಿಂದೆ ಕೂತಿದಾರಲ್ಲ ಅವ್ರ ಅಪ್ಪಂದು. ಕೇಳಿದ್ರ? ತೆಗಿರಿ ಹೋಗ್ರಿ. ಥ್ಯಾಂಕ್ ಯು ಸರ್. ಓಕೆ, ಹೋಗಿ ಸರ್. ಯಾಕೋ ಗಾಡಿ ನಿಲ್ಸ್ದೆ? ಅಲ್ಲಿ ನಿಮ್ ಮಾವಂದ್ರಿದ್ದಾರೆ. ಪೊಲೀಸ್ ಏನ್ ಮಾಡೋದೀಗ? ನನಗ್ ಗೊತ್ತಾಯ್ತು. ACP ನಮ್ಮನ್ನ ಹಿಡ್ದಾಕ್ಬೇಕು ಅಂತಾನೆ ನಾಕಾಬಂದಿ ಮಾಡ್ಸಿದಾನೆ ಅನ್ಸುತ್ತೆ. 100% ಕರೆಕ್ಟ್ ಕಡು. ಏನು ಮಾಡೋದು? ಏನಂತ ಅವನ ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳ. ಏನು ಪ್ರಾಬ್ಲಮ್ ಇಲ್ಲ. ನನಗೆ ಇಲ್ಲಿಂದ ಒಂದು ಶಾರ್ಟ್ ಕಟ್ ಗೊತ್ತು. ಏನಿಲ್ಲ, ಒಂದ್ ಸ್ವಲ್ಪ ದೂರ ಕಾಡಲ್ಲಿ ಹೋಗ್ಬೇಕಷ್ಟೇ. ಆಮೇಲೆ ಮತ್ತೆ ಹೈವೇ ಜಾಯ್ನ್ ಆಗ್ಬಿಡುತ್ತೆ. ಸೂಪರ್ ಐಡಿಯಾ ಮಗ. ಹೊಡಿ ಹಂಗಾರೆ, ಹಂಗೆ ಹೊಡಿ. ರಾಮ, ಗಾಡಿ ಡ್ಯಾಮೇಜ್ ಮಾಡ್ದಲ್ಲೋ, ನಾವಪ್ಪ ನೋಡಿದ್ರೆ ನನ್ ಡ್ಯಾಮೇಜ್ ಮಾಡ್ತಾರ ಗೊತ್ತಾ? ಬಿಡಲ್ಲ, ನಾನೇನ್ ಬೇಕು ಅಂತ ಮಾಡ್ದ? ಕಾಡ್ ಪ್ರಾಣಿಗಳು ಮಾಡಿ ಶಬ್ದ ಇನ್ನೇ ಕೇಳಿಸ್ಕೊಂಡೆ ತಾನೆ. ಏನೋ ಸ್ವಲ್ಪ ಬ್ಯಾಲೆನ್ಸ್ ಮಿಸ್ ಆಗಿ ಸ್ವಲ್ಪ 2 ಹೆಡ್ಲೈಟ್ ಹೊಡೆದಾಕ್ ಬಿಡ್ತಿಯಲ್ಲ, 12,000 ಆಗತ್ತೆ ಗೊತ್ತಾ? ಆಗ್ಲಿ ಬಿಡ. ನಾವ್ 3 ಜನ ಸೇರಿ 4,000 ಕೊಟ್ಟು ರಿಪೇರಿ ಮಾಡ್ಸಿದ್ರೆ ಆಯ್ತು. 3 ಜನನ? ನೀನು, ನಾನು, ಮತ್ತೆ ಶ್ಯಾಮ ಕೊಡಲ್ವಾ? ಅವನ್ ಯಾಕೋ ಕೊಡ್ತಾನೆ? ಮುಂಚೆಯಿಂದ ನಾವು ಚಡ್ಡಿ ದೋಸ್ತಾನೆ. ಚಿಕ್ಕಂದ್ರಿಂದ ನಮ್ದು ಒಂದೇ ಯೂನಿಟ್. ಅದು ಏನ್ ಚಡ್ಡಿ ದೋಸ್ತ ಏನೋ ಗೊತ್ತಿಲ್ಲ. ನಮ್ಮಪ್ಪ ಅಂತೂ ನನ್ ಕೈಮಾ ಮಾಡ್ಬಿಡ್ತಾರೆ. ಅದಕ್ ನಾವೇನು ಮಾಡಕ್ ಆಗೋದಿಲ್ಲ. ನಮ್ದಂತೂ ಅಷ್ಟೇ ಶೇರು. ಯಾಕೋ ಕಿತ್ತಾಡ್ತಾ ಇದ್ರ? ಸರಿ ಮಾಡ್ತಿದ್ರ ಆಯ್ತು, ನಡೀರ. ಮೈಲಾರಿ. ಓಕೆ ಓಕೆ, ನಂದೊಂದು ಐಡಿಯಾ. ಏನದು? ಇವತ್ತು ರಾತ್ರಿ ನಾವೆಲ್ಲ ಈ ಕಾರಲ್ಲೇ ಮಾಡ್ಕೊಂಡ್ಬಿಡೋಣ. ನಿನ್ ತಲೆ ಒಂಚೂರು ಜೆರಾಕ್ಸ್ ಮಾಡ್ಕೊಟ್ಬಿಡ್ತೀಯಾ? ಹೆಂಗೋ ನಿದ್ದೆ ಬರುತ್ತೆ. ನಿಮಗ್ ನಿದ್ದೆ ಬರುತ್ತೋ ಬಿಡುತ್ತೋ ನನಗಂತೂ ಗೊತ್ತಿಲ್ಲ. ನಾನು ನೆನ್ಸ್ಕೊತಾ ಇದ್ರಿ ನನಗೆ ಎಲ್ಲಾ ಬರುತ್ತೆ. ನಾನು ಸಹನ 20 ಕೋಟಿ, ಬ್ಯಾಂಕಾಕ್, ಥೈಲ್ಯಾಂಡ್, ಮಲೇಷ್ಯಾ, ಸಿಂಗಾಪುರ್, ಬಂಡೀಪುರ್ ಬಿಟ್ಬಿಟ್ಟಲ್ಲೋ. ಅಲ್ಲಿ ನೀನೊಂದ್ ಸಾಯಿ, ನಾನು ಸಿಂಗಾಪುರ್ಗೆ ಹೋಗ್ತೀನಿ. ನಾನು ಸಹನ 20 ಕೋಟಿ, ಸಿಂಗಾಪುರ್. ಸಹನ 20 ಕೋಟಿ, ಗಾಂಧಿನಗರ, ಫಿಲಂ ಪ್ರೊಡಕ್ಷನ್, 100 ಡೇಸ್. ಶಾಸ್ತ್ರಿ ಸತ್ ನೀನು? ಹೌದು ಮ್ಯಾಮ್. ಯಾವಾಗ? ಮಧ್ಯಾಹ್ನ. ಎಂದ ಮಧ್ಯಾಹ್ನ? ನಿನ್ನೆ ಮಧ್ಯಾಹ್ನ. ನಿನ್ನೆ ಮಧ್ಯಾಹ್ನ ಸತ್ರ ಇಂದು ಮುಂಜಾನೆ ಬಂದು ಹೇಳಾಕತ್ತಿಯಲ್ಲ? ಈ ಕಿಟ್ಟಿ ಅಂದ್ರೆ ಏನ್ ತಿಳ್ಕೊಂಡಿ? BD ಅಂದ್ರೆ ಏನ್ ತಿಳ್ಕೊಂಡಿ? ಇಡಿ ಅಂದ್ರೆ B for brilliance, D for dynamic. ಗೊತ್ತೇನು? ಹೊರಗಡೆ ಬೇರೆನೆ ಹೇಳ್ತಾರಲ್ಲ ಇಡಿ ಅಂದ್ರೆ. ಹೊರಗ ಬ್ಯಾರೆ ಹೇಳ್ತಾರಲ್ಲ? ಹೌದು ಮ್ಯಾಮ್. ಏನ್ ಹೇಳ್ತಾರ? ಬೇಡ ಬಿಡಿ ಮ್ಯಾಮ್. ಇರ್ಲಿ, ನಾನು ಸ್ವಲ್ಪ ತಿಳ್ಕೊತೀನಿ, ಹೇಳ. E ಫಾರ್ ಬುಡ್ಡಿ, D ಫಾರ್ ಡಮ್ಮಿ ಅಂತಾರೆ. ನಾನು ನಿನ್ನ ಹೈಯರ್ ಆಫೀಸರ್. ಹೈಯರ್ ನಿನಕ್ಕಿಂತ ಮ್ಯಾಗದೀನಿ. ನನ್ನೇ ಅಡಕ ಮಾಡ್ತಿ? ಬುಡ್ಡಿ ಹೇಳಿದ್ದು ಅವರು ಮೇಡಮ್, ನಾನಲ್ಲ. ಅವ್ರಂದ್ರೇನು ನೀ ಅಂದ್ರೇನು ಒಟ್ ನಾ ಬುಡ್ಡಿ. ಸಾರಿ ಮ್ಯಾಮ್. ಅಯ್ಯ ನಿನ್ನ ಸಾರಿ ತೆಗ್ದು ಸ್ವಂಟದಾಗ ಸಿಗಿಸ್ಯ. ಆ ಶಾಸ್ತ್ರಿ ಸತ್ ವಿಷಯ ನನ್ನ ಹತ್ರ ಯಾಕೆ ಮುಚ್ಚಿಟ್ಟಿ? ಮೇಡಮ್, ನಿನ್ ನಂಬರ್ಗೆ ನಾನು ಟ್ರೈ ಮಾಡಿದೆ, ಲೈನ್ ಸಿಕ್ಲಿಲ್ಲ. ಅದಕ್ಕೆ ನಾನೇ ಖುದ್ದಾಗಿ ಹೌದನಪ್ಪ,
ಹೌದು. ಅಯ್ಯೋ ಎಲ್ಲವ್ವ, ನನಗೊಂದು ತಿಳಿದಂಗಾಗೈತೆ ಯವ್ವ. ಇಲ್ಲೇನೋ ನಡಿಯಕ್ ಹತ್ತೈತೆ ಯವ್ವ, ನನಗೊಂದು ತಿಳಿದಂಗಾಗೈತೆ ಯವ್ವ. ಮೋಸ್ಟ್ಲಿ ನಿಮ್ಮ ನೆಟ್ವರ್ಕ್ ಅಲ್ಲಿ ಏನೋ ಪ್ರಾಬ್ಲಮ್ ಇರ್ಬೇಕು. ಪ್ರಾಬ್ಲಮ್ ನೆಟ್ವರ್ಕ್ನಾಗ ಅಲ್ಲ, ನಿನ್ನ ವರ್ಕ್ನಾಗ ಐತಿ. ನಾನ್ ನಿನಗೆ ಏನ್ ಹೇಳಿದ್ನಿ, ಆ ಮನಿ ಲಿಂಕ್ ಶಾಸ್ತ್ರಿನ ಜೀವಂತವಾಗಿ ಹಿಡ್ಕೊಂಡ್ ಬಂದು ನನ್ ಕೈಯಾಗ ಕೊಡು ಅಂತ ಹೇಳಿದ್ನೇ ಇಲ್ಲ? ಹೇಳಿದ್ದೆ ಅಯ್ಯಯ್ಯ, ಹೊತ್ತ ಕೋಟಿಗಟ್ಲೆ ರೊಕ್ಕ ಹೊತ್ತು ಎಲ್ಲ ಹಾಳಾಗಿ ಹೊತ್ತು ಸಿಗಬೇಕಾಗಿದ್ದ ಇನ್ಫಾರ್ಮೇಶನ್ ಹೊತ್ತು ನನಗೆ ಸಿಗಬೇಕಾದ ಪ್ರಮೋಷನ್ ಕೆಟ್ಟೋ. ನಿನ್ನ ನಂಬಿ ನಾನು ಕೆಟ್ಟೆ. ಈ ಕೇಸಿಗೆ ಕೈ ಹಾಕ್ದಾಗಿಂದ ಕೆಟ್ಟ ಕೆರ ಹಿಡಿದಿರೋ ನಾನು ಮೇಡಮ್. ಈ ಒಂದು ಕೇಸಿಂದಾಗಿ 10 ವರ್ಷದಿಂದ ನನ್ನ ಪ್ರಮೋಷನ್ ಬ್ರೇಕ್ ಹಾಕಿ ನಿಲ್ಸಿದಿರೋ ತಾವು. ನಿನಗ ನಿನ್ನ ಪ್ರಮೋಷನ್ ಅಷ್ಟ ಚಿಂತೆ, ನನ್ ಸಲುವಾಗಿ ಎಂದಾರು ಯೋಚನೆ ಮಾಡಿ ಅನ್ನಿ. 10 ವರ್ಷದ ಆ ಶಾಸ್ತ್ರಿ ಹಿಂದ್ ಬಿದ್ದಿನ ನೀವಲ್ಲ ಮೇಡಮ್, ನಾನು. ಅವನ್ ಹಿಂದ್ ಹೋಗು ಅಂತ ಹೇಳಿದ್ರು ಯಾರಪ್ಪ? ನೀವೇ ಮೇಡಮ್. ಹೋಗ್ತಿರ್ಬೇಕಪ್ಪ, ಹೋಗ್ತಿರ್ಬೇಕು. ನಾವು ಎಲ್ಲೆಲ್ಲ ಹೇಳ್ತೀವೋ ಅಲ್ಲೆಲ್ಲ ಹೋಗ್ತಾ ಇರ್ಬೇಕು. ಗಾಳಿ ನೀರು ಬಾವಿ ಇಲ್ದೇ ಇದ್ರು ಸಹಿತ ಹೋಗು ಅಂದ್ರೆ ಹೋಗ್ತಿರ್ಬೇಕು. ಅಂತ ಜಾಗನೂ ಇದೆಯಾ ಮೇಡಮ್? ಅಂಥ ಜಾಗನು ಐತೆ ಅಂತ ಇದ್ರಾಗ ತಿಳಿತೈತಿ. ಇದೇನ್ ಮೇಡಮ್ ಪ್ರಮೋಷನ್? ಟ್ರಾನ್ಸ್ಫರ್ ಆರ್ಡರ್ ನಾಳೆ ಮುಂಜಾನೆ ನಿನ್ನ ಕೈಯಾಗಿತ್ತು, ಗೊತ್ತೇನು? ಮೇಡಮ್ ಇದ್ರಲ್ಲಿ ನಂದೇ ಅಂತ Shut up. ಅಲ್ಲ ಮೇಡಮ್. Don't talk. Get out. ಮೇಡಮ್ ಸ್ವಲ್ಪ ನಾನು ಮುಂದ ಏನೇನು ಇಲ್ಲ, ಮುಗಿತ್, ಹೋಗ್ಬೋದು. ಟ್ರಾನ್ಸ್ಫರ್ 10 ವರ್ಷ ನಿಯತ್ತಾಗಿ ದುಡ್ಡಿರೋದಕ್ಕೆ ಸಿಗ್ತಾರ ಒಂದು ಪ್ರತಿಫಲ ಆಯ್ತು. ಎಕ್ಸಾಕ್ಟ್ ಕರೆಕ್ಟ್ ಸರ್. ನನ್ನ ಪರಿಸ್ಥಿತಿನೂ ಅದೇ. ಹಾಗಾದ್ರೆ ತಂತ್ರಿ ಕಂತ್ರಿ ಸೋಮನಾಥ್ ತಂತ್ರಿ. ತಂತ್ರಿ ಅದನ್ನ ಕರೆಕ್ಟ್ ಆಗಿ ಹೇಳು. ಏನ್ ವಿಷಯ? ಸರ್, ನನ್ ಮಗ ನನ್ ಮುದ್ದಿನಂತ ಹೆಂಡತಿನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ. ದಯವಿಟ್ಟು ಕಂಪ್ಲೇಂಟ್ ಬರ್ಕೊಳ್ಳಿ ಸರ್. ಮಗ ಅವ್ರ ತಾಯಿನೇ ಕಿಡ್ನಾಪ್ ಮಾಡಿದ್ರು. ನನ್ನ ಮಗ ನನ್ನ ಮುದ್ದಿನಂತ ಹೆಂಡತಿನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ. ಬೇಗ ಏನಾರು ಹೇಳಿ ಸರ್. ನಿಮ್ ಮಗನ್ ತಾಯಿ ಬೇರೆ, ನಿಮ್ ಹೆಂಡತಿ ಬೇರೆ. ನನ್ನ ಮಗ ನನ್ನ ಮುದ್ದಿನಂತ ಹೆಂಡತಿ ಅಂತ ಗಾಡಿನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ. ಗಾಡಿ? ಎತ್ತಿನ ಗಾಡಿನ, ಕುದುರೆ ಗಾಡಿನ, ರೈಲ್ ಗಾಡಿನ, ಯಾವ ಗಾಡಿ? ಕಾರು? ಬೇರೆ ಯಾರು ಸಿಕ್ಲಿಲ್ಲ ನಿನಗೆ? ನಿಮ್ ಪಾಲ್ಗೆ ಬರೀ ಕಾರ್ ಅಷ್ಟೇ, ಅದು ನನ್ನ ಪಾಲ್ಗೆ ಸಮಥಿಂಗ್ ಸಮಥಿಂಗ್ ಸಮಥಿಂಗ್. ನನ್ನ ನಾಲಾಯ್ತು ನನ್ನ ಮಗ ಕೆಟ್ಟ ಕೆರ ಇಡ್ತಿರೋ 3 ಜನ ಫ್ರೆಂಡ್ಸ್ ಜೊತೆಗೆ ನನ್ನ ಮುತ್ತಿರತ್ತ ಕಾರ್ನು ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ. ನಿನ್ ಮಗನ್ ಫೋಟೋ ಆದ್ರೆ ತೋರ್ಸು. ಇದೆ ಸರ್. ಇವನು ನಿನ್ ಮಗನ? ನಾನು ಹುಡ್ಸಿದ ಮಗನೇ. ನಿನ್ ಗಾಡಿ ತಗೊಂಡೋಗಿದ್ದಾನೆ. ನನ್ನ ಮುತ್ತಿನಂತ ಕಾರ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ. ಮನೆ ಜುಮ್ಕಿ ಹಾಳು ಮಾಡ್ದ, ಇನ್ನು ಏನೇನು ಹಾಳು ಮಾಡ್ತಾನೋ ಗೊತ್ತಿಲ್ಲ. ಬೇಗ ಕಂತ್ರಿ ತಂತ್ರಿ ಅಂತ ನ್ಯೂಸ್ ಕೊಟ್ಟೆ ಸರ್. ಬೇಗ ಸರ್. ಅವ್ನು ಬಾಯ್ಲರ್ ಸ್ವಲ್ಪ ಬೇಗ ಸರ್. The game begins now. ಈಗೇನೋ ಮಾಡೋದು? ಸಿಂಪಲ್ ಜಂಪ್ ಮಾಡ್ಸೋದು. ಜಂಪ್ 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 ಜಂಪ ಮೂಕಣ ಜಂಪ್ ಏನೇನ್ ಪಂಪ. ನಿಂಗೇನ್ ಹುಚ್ಚಿಡ್ದಿದ್ಯಾ? ಗಾಡಿ ರಿವರ್ಸ್ಗೆ ನಡಿ ನಡಿ ಹೋಗೋಣ. ಕಮಾನ್ ನಿನ್ಗೇನ್ ತಿಕ್ಲಾ? ವಾಪಸ್ ಹೋದ್ರ ACPM ಅಲ್ಲಿ ನಿಮ್ಮಪ್ಪ ಇಬ್ರು ಸೇರ್ಕೊಂಡು ಬೋಟಿ ತೆಗ್ದ್ಬಿಡ್ತಾರೆ. ಅದೇ ಬ್ರಿಡ್ಜ್ ಜಂಪ್ ಮಾಡ್ಸಿದ್ರೆ ಬೋಟಿ ತೆಗಿಬೋದು ಕಣ್ರೋ. ಅದೇ ಹೇಗೋ ಕಮಾನ್ ರಿಲ್ಯಾಕ್ಸ್. ನನ್ ಜಡ್ಜ್ಮೆಂಟ್ ಯಾವಾಗ್ಲೂ ಕರೆಕ್ಟ್ ಆಗೇ ಇರುತ್ತೆ. ರೈಟ್? ಕರೆಕ್ಟ್. ಈಗ ನೋಡ ಏನಿಲ್ಲ, ಈ ಗ್ಯಾಪ್ ಒಂದು 9 ಫೀಟ್ ಇರುತ್ತೆ. ಐ ಥಿಂಕ್ ಕರೆಕ್ಟ್, ಹೆಚ್ಚು ಕಮ್ಮಿ ಕರೆಕ್ಟ್. ಓಕೆ, ಈ ಗ್ಯಾಪ್ ನ ನಾವು ಗಂಟೆಗೆ 81 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬಂದು 45 ಡಿಗ್ರಿ ಆಂಗಲ್ ಅಲ್ಲಿ ಜಂಪ್ ಮಾಡಿಸಿದ್ರೆ ಅಲ್ಲ ಗಾಡಿ ಕ್ಲೀನ್ ಆಗಿ ಹೋಗಿ ಅಲ್ಲಿ ಲ್ಯಾಂಡ್ ಆಗುತ್ತೆ. ಈ ಸಿಚುವೇಶನ್ ಥ್ರಿಲ್ಲರ್ ಮಂಜು ಅವ್ರು ಇದ್ದಿದ್ರೆ ಒಂದ್ ಸೂಪರ್ ಜಂಪ್ ಹೊಡ್ಸಿರೋರು. ಆದ್ರೆ ಅವ್ರು ಇಲ್ಲಿಲ್ಲ. ಈ ಥ್ರಿಲ್ಲರ್ ಮೈಲಾರಿ ಇದಾನಲ್ಲ, ಅವ್ನ್ ಮಾಡಿ ತೋರಿಸ್ತಾನೆ ಈ ಕೆಲ್ಸನ. ಜಸ್ಟ್ ವಾಚ್, ಬ್ಯಾಕ್ ಟು ಬ್ಯಾಕ್ ಮಾಡ. ಫಸ್ಟ್ ಏನ್ ಮಾಡಿ ಕಾರು ಇದೇ ಡೈರೆಕ್ಷನ್, ಇದೇ ನೀನ್ ಹೇಳಿದ ಆಂಗಲ್, ಇದೇ ಸ್ಪೀಡ್.
ಪೀಸ್ ಬೇಡ. ರಿಲ್ಯಾಕ್ಸ್. ಈಗ ಇನ್ನೂ ಈಸಿ ಆಗೋಯ್ತು, ತುಂಬಾ ಸಿಂಪಲ್ ಆಗೋಯ್ತು. ಈಗ ಏನ್ ಈ ಡಿಸ್ಟೆನ್ಸ್ ಒಂದು 10 ಫೀಟ್ ಆಗಿದ್ಯಾ? ಕರೆಕ್ಟ್. ನಾವು ಬರ್ಬೇಕಾಗಿರೋ ಸ್ಪೀಡು 120 ಕಿಲೋಮೀಟರ್ಸ್ ಪರ್ ಅವರ್. ಸೂಪರ್, ಬ್ರಿಲಿಯಂಟ್ ಮಗ ನೀನು. ಥ್ಯಾಂಕ್ ಯು. ಮೆಂಟಲ್ ನನ್ ಮಕ್ಳ, ಇದಾಗ ಕೆಲ್ಸ ಅಲ್ಲ ಇದು. ಕಾರನ್ನೆಲ್ಲ ಜಂಪ್ ಮಾಡ್ಸಕ್ ಆಗಲ್ಲ. ನಡಿ. ಏಯ್ ಬೇಡ. ಏನೋ ಹೇಳ್ತಾವ್ನೆ. ಏನಿಲ್ಲ, ವಾಪಸ್ ಹೋಗೋಣ ಅಂತ ಅಷ್ಟೇ. ಬಾ ಮಾತಾಡೋದು ನಡೀದು. ಅವನು ಗಾಡಿ ಹತ್ತು ಅಂತ ಅಷ್ಟೇ. ಗಾಡಿ ಎಲ್ರು ಬಿಗಿ ಹಾಕಿಸ್ಕೊಳ್ಳಿ. ಓಕೆ, ಮುಂದೆ ಕಾಜೆಲ್ಲ ಹೊಡೆದೋಗ್ಬಿಟ್ಟಿದೆ. ಸೂಪರ್ ಜಂಪ್ ಮಗ. ಅದು ಸ್ವಲ್ಪ ಭಯ ಆಯ್ತು, ಥ್ರಿಲ್ಲಿಂಗ್ ಆಗೂ ಇತ್ತು. ಏನಾಗ್ತದೆ ಅಂದ್ರೆ, ಯೂಶಲಿ ಜಂಪ್ ಮಾಡಿಸ್ಬೇಕಾರೆ ಸ್ಪೀಡು ಫಾಸ್ಟ್ ಆಗಿ ಬಂದ್ರೆ ಅಕಸ್ಮಾತ್ ಬ್ಯಾಲೆನ್ಸ್ ಎಲ್ಲ ಟಾಪ್ ಎಲ್ಲ ಆಗ್ಬಿಡುತ್ತೆ. ನನ್ ಗಾಡಿ ಪೀಸ್ ಮಾಡ್ಬಿಟ್ರಲ್ಲ. ಆಕ್ಚುಲಿ ನೀವಪ್ಪನ ಗಾಡಿ ಅಲ್ಲ. ಇಲ್ಲ ನಮ್ಮಪ್ಪ ನನ್ ಸಾಯಿಸ್ಬಿಡ್ತಾರ ಕಣ. ಇಲ್ಲ ನೀರ್ ಕುಡಿಸ್ರು. ನನ್ ಮಾತು ಕೇಳು, ಬಾ. ಏನಾಗಲ್ಲ ಕಾಮು, ಇರ್ಲಿ. ಕಾಮೇಶ್ ಅಲ್ಲೋಡು ಅದೇನ್ ಮಹಾ ಡ್ಯಾಮೇಜ್ ಆಗಿದೆಯೋ ಅಲ್ಲಿ. ಹೋಗ್ಲಿ ಕಣ, ಅಂತ ಡ್ಯಾಮೇಜ್ ಆಗೋಗಿದ್ರೆ 4,000 ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ಯೋ ನಾವು. ಇನ್ನ 4,000 ಸೇರ್ಸ್ಕೊಟ್ರೆ ಆಯ್ತು. 5 ಲಕ್ಷ ನೀನ್ ಯಾಕೆ ಹೇಳ್ತಾ ಇದ್ದ? ಆ ಗಾಡಿ ನಿಮ್ಮ ಅಪ್ಪಂದ, ಇವ್ರಪ್ಪಂದು ಅಲ್ಲ ಕಣ. ಏನೋ ಸೈಡ್ ಫ್ರಂಟ್ ಒಂಚೂರು ಡ್ಯಾಮೇಜ್ ಆಗಿದೆ. ಅವಾಗ ಒಂಚೂರು ಸ್ಮೋಕು ಬರ್ತಾ ಇದೆ. ಸಮಾಧಾನ ಮಾಡ್ಕೊ. ಇವ್ರು ಅಳ್ತಾರೆ ದೊಡ್ಡ ಅಪ್ಪನ ಗಾಡಿ ಬ್ಲಾಸ್ಟ್ ಆಗೋಯ್ತಾ? ಸಮಾಧಾನ ಮಾಡ್ಕೊಳ್ಳ. ಅದು ರೋಡಿನ ತೀರ್ತಪ್ಪ, ದೊಡ್ಡವ್ರು ಹೇಳಿಲ್ವೇನಪ್ಪ, ಆಗದೆಲ್ಲ ಒಳ್ಳೇದ್ಕೆ ಅಂತ. ನೋಡು ಹೆಂಗಿದ್ರು ಅರ್ಧ ಜೀವ ಹೋಗಿತ್ತು, ಈಗ ಪೂರ್ತಿ ಜೀವ ಹೋಗಿ ಸಂಸ್ಕಾರನೂ ಏನ್ ಮಾಡಕ್ಕಾಗುತ್ತೆ. ನೀನು ಸಮಾಧಾನ ಹೋಗು ಮನ್ಸು ಪಾಪ. ಏನೋ ಬಿಸಿ ರಕ್ತ ಹೊಡೆದ್ಬಿಟ್ಟ. ನೀನು ಸಮಾಧಾನ ಮಾಡ್ಕೊ ಆಯ್ತಿರ್ಲಿ. ಆಯ್ತು ಬಿಡಪ್ಪ, ನೀನು ಸಮಾಧಾನ ಮಾಡ್ಕೊಳ. ಸಮಾಧಾನ ಮಾಡ್ಕೊ. ಆಯ್ತು ಬಿಡಪ್ಪ. ಆಯ್ತು ಬಿಡ್ರಪ್ಪ, ನಾನು ಸಮಾಧಾನ ಮಾಡ್ಕೋತೀನಿ. ಅಲ್ಲ ನನ್ನ ಆಯ್ತು ಬಿಡ್ರಪ್ಪ, ಹೊಡೆದ್ಬಿಟ್ಟಲ್ಲ. ಸರಿ ಬಿಡು, ಸರಿ ಹೋಗ್ಲಿ. ಬಾರೋ, ಅಳ್ಬೇಡ. ನೋಡ, ಗಾಡಿ ಸ್ಥಿತಿ ನೋಡಿದ್ಮೇಲೆ ನಿಮ್ಮ ಅಪ್ಪ ರಾತ್ರಿ 1 ಗಂಟೆಲಿ ಗಾಡಿ ಹಿಂಗೆ ಹೋಯ್ತು ಸರ್. ಪಾಸ್ ಆಯ್ತಾ? ಸರ್ ಚೆಕ್ ಮಾಡ್ಬಿಟ್ಟಿದ್ರೆ ನೆಕ್ಸ್ಟ್ ಅತ್ತಾಯ ಒಳಗೆ. ಇಲ್ಲ ಸರ್, ಫುಲ್ ನೈಟ್ ಡ್ಯೂಟಿ ಮೇಲೆ ನಾನೇ ಇದ್ದೆ. ಈ ಕಾರ್ ಇಲ್ಲಿಂದ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ ಸರ್. ಅಲ್ಲ ರೀ, ಆ ಚೆಕ್ ಪೋಸ್ಟ್ ಇಂದ ದಾಟಿದ ಅಂದ್ಮೇಲೆ ಇಲ್ಲಿ ಬರ್ಲೇಬೇಕಲ್ಲ. ಸರ್, ಕಾಡು ಮಧ್ಯದಲ್ಲಿ ಒಂದು ಅಡ್ಡದಾರಿ ಇದೆ. ಅಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಹೈವೇ ಸಿಗುತ್ತೆ. ಆ ದಾರಿಯಿಂದ ಹೋಗಿರ್ಬೋದು ಸರ್. ಎಷ್ಟು ದೂರ ಬರುತ್ತದೆ ಸರ್? ಇಲ್ಲಿಂದ ಒಂದು ಅರ್ಧ ಪೆರ್ಲಂಗ್ ರೈಟ್ ಅಲ್ಲಿ ಇದೆ ಸರ್. ಮಕ್ಕಳು ಎಷ್ಟು ದಿನ ಓಡಿಸ್ಕೊಂಡಿರ್ತಾರೆ. ಎಷ್ಟ್ ನಡೆದ್ರು ರೋಡೇ ಸಿಗ್ತಾ ಇಲ್ಲ. ಹೋಗ್ತಾ ಇರೋ ರೂಟ್ ಕರೆಕ್ಟ್ ಏನೋ? ಹೆಂಗೆ ಹೋದ್ರೆ ಊಟಿ ಸಿಗುತ್ತಾನ? ರೂಟ್ ಏನ್ ಕನ್ಫ್ಯೂಸ್ ಆಗಿಲ್ಲ? ಕನ್ಫ್ಯೂಷನ್ ಇಲ್ಲಮ್ಮ, ಸ್ವಲ್ಪ ಡೌಟ್ ಇದೆ ಅಷ್ಟೇ. ರೂಟ್ ಕರೆಕ್ಟ್ ಆಗಿ ಗೊತ್ತು ಬಂದಿದೀವಿ ಕಣ್ರ. ಏನಿಲ್ಲ, ಇಲ್ಲಿಂದ ಒಂದ್ 7-8 ಗುಡ್ಡ ದಾಟಿ ಒಂದ್ 3-4 ಹೊಳೆಲಿ ಈಜ್ಬಿಟ್ರೆ ಸಾಕು, ಊಟಿಲಿ ಇರ್ತೀವಿ. ಈಜಕ್ ಬರ್ಲಿಲ್ಲ ಅಂದ್ರೆ ಮೇಲಿರ್ತೀವಿ. ಯಾಕೋ ಹೊಸ ಶೂ ಕಟ್ತಾ ಇದ್ಯಾ? ಇಲ್ಲಪ್ಪ, ಸ್ಪೀಡ್ ಕೊಡ್ಬೇಕಲ್ಲ, ಅದಕ್ಕೆ ಗಟ್ಟಿ ಕಟ್ತಾ ಇದ್ದೀನಿ. ಹುಲಿಗಿಂತ ಸ್ಪೀಡ್ ಆಗಿ ಕೊಡ್ತೀಯಾ? ನೀನೇನ್ ಸೂಪರ್ ಮ್ಯಾನ? ಹುಲಿಗಿಂತ ಸ್ಪೀಡ್ ಆಗಿ ಯಾವನ್ಗಾರ ಓಡಕ್ಕಾಗತ್ತಾ? ನಿಮ್ಗಿಂತ ಸ್ಪೀಡ್ ಆಗಿ ಹೊಡೆದ್ರೆ ಸಾಕು. ಆಮೇಲೆ ಹುಲಿ ನನ್ನ ಬಿಟ್ಬಿಟ್ಟು ನಿಮ್ನ ತಿನ್ಕೊಂಡ್ಬಿಡುತ್ತೆ. ಯಾಕೆ ಸರ್ ಇಲ್ಲಿ ನಿಲ್ಲಿಸ್ತಿದ್ರಾ? ಜಂಗಲ್ ಸ್ಟೇಷನ್ ಇದೆಯಾ? ಬ್ರಿಡ್ಜ್ ಮುರಿದೋಗಿರೋ ಕಾಣಿಸ್ತಾ ಇಲ್ವೇನು? ಏನ್ ಸರ್, ನಮ್ ದೇಶ ಸ್ಥಿತಿನೇ ಹಿಂಗಾಗ್ಬಿಡ್ತಾನೆ ಸರ್. ಎಲ್ಲ ಮುರಿದೋಗಿ ಯಾಕೆ? ನನ್ ಮುದ್ದು ಕಟ್ಬೇಡಿ ಅಲ್ಲಡೆ. ಕರ್ಪೂರ ತರ ಶುಕ್ರವಾರ ಸರ್. ಈಗ ನೋಡಿ ಸರ್, ಇದು
ಒಂಥರ ಕರ್ಕ್ಲಾಗ್ಬಿಡಿದಲ್ಲ ಅಂತ ಬಂದೆ. ಈಗ ಬಂದೆ ಆ ಬೆಂಕಿನೆಲ್ಲ ಹೆಂಗಮ್ಮ ತೆಗೆದುಕೊಂಡೆ ಬನ್ನಿ ಕೇಸ್ ಹಾಕ್ಬಿಟ್ಟೆ. ನಡೆದು ನಮ್ಗಿರೋ ಕೊಪ್ಪೆಲ್ಲ ಕರ್ಗೋಯ್ತು ಕಣೋ. ಕೊಬ್ಬೆಲ್ಲ ಕರ್ಗಿದ್ರೆ 6 ಪ್ಯಾಕ್ಸ್ ಬರುತ್ತೆ ಕಣೋ. ಹಿಂಗಿರೋ ಹೀರೋ ಆಗ್ಬೇಕು ಅಂತಿದ್ಯಾ ತಾನೇ? ಹಿಂಗೆ ಹೋದ್ರೆ ರೋಡ್ ಬರುತ್ತೇನೋ? ರೋಡ್ ಎಲ್ಲಿಗೂ ಬರಲ್ಲ ಗುಗ್ಗು, ನಾವೇ ಹುಡುಕ್ಬೇಕು. ಜೋಕ ನಡಿಯ ತಡಿಯೋ. ಸಿಕ್ತು. ಏನ್ ಸಿಕ್ತು? ಉದ್ದಕ್ಕಿರೋ ಡೆಡ್ ಎಂಡ್. ಫ್ರೆಂಡ್ಸ್, ಅವ್ರ ಡೈಲಾಗ್ ಜ್ಞಾಪಿಸ್ಕೊಳ್ಳಿ. ಹಾಕೊಂಡ್ರೆ ಕಾಕಿ, ಬಿಚ್ಚಿದ್ರೆ ಪುರ್ಕಿ ಎಂದವ್ರೆ. ಏಯ್, ಓಡೋ ಪ್ರಯತ್ನ ಮಾಡ್ಬೇಡಿ. ನಾವು ಓಡೋಗ್ತಾ ಇದೀವಿ ಅಂತ ನಿಮ್ಗೆ ಯಾಕೆ ಅನಿಸ್ತಾ ಇದೆ? ಯಾಕೋ ಅನ್ನಿಸ್ತು ನೋಡಿದ್ರೆ. ಅದ ನಾವ್ ಚಿಕ್ಕ ಮಕ್ಳಿಂದ ಸ್ಟ್ಯಾಚ್ಯೂ ಆಟ ಆಡೋ ಅಭ್ಯಾಸ. ರಿಲೀಸ್. ಥ್ಯಾಂಕ್ಸ್. ನನಗೆ ಚಳ್ಳೆ ಹಣ್ಣು ತಿನ್ಸ್ಬಿಟ್ಟು ಓಡಕ್ ನೋಡ್ತೀರಾ? ರಾತ್ರಿಯಿಂದ ನಮ್ಗೆ ಏನು ತಿನ್ನ ಕಣ್ ಸಿಕ್ಕಿಲ್ಲ. ನಿಮ್ ಚಳ್ಳಣ್ಣ ಎಲ್ಲಿಂದ ತಂದ್ಕೊಡ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ರು ಅಂದ್ರೆ ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಈಗ ನಾಟಕ ಆಡ್ತಾ ಇದ್ದೀರಾ? ಸರ್, ನಾವ್ ನಾಟಕ ಆಡುವಾಗಿದ್ರೆ ಈ ತರ ನಿಮ್ಮನ್ನೇ ಹುಡ್ಕೊಂಡ್ ಬಂದು ಸರೆಂಡರ್ ಆಗ್ತಿದ್ವಾ ಸರ್? ಕೋಟಿ ತರ. ಸರೆಂಡರ್ ಆದ್ರೋ ಇಲ್ಲ ಸಿಗಾಕೊಂಡ್ರು? ಎರಡು ಒಂದ, ಮೀನಿಂಗ್ ಬೇರೆ ಬೇರೆ ಅಷ್ಟೇ. ಹೌದಾ? ಸರಿ, ಹಾಗಾದ್ರೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಡಿಸೈಡ್ ಏನಂತ ಸರ್? ಯಾರು ಮೊದಲು ಸಾಯ್ತೀರ? ನಾನಂತೂ ನಮ್ ತಾಯಿನಾಗ ಒಪ್ಕೊಳ್ಳಪ್ಪ. ಏನ್ ಯಾಕೋ ಸಾವು ಅಂದ್ರೆ ನಿಂಗೆ ತುಂಬಾ ಇಷ್ಟ ಅನ್ಸುತ್ತೆ. ನಿಮ್ಗೆ ಯಾಕೆ ಸರ್ ಡೌಟ್ ಬಂತು? ಮುಂದೆ ನಿಂತಿದೆಯಲ್ಲ. ಇಂಥ ಡೇಂಜರಸ್ ಸಿಚುವೇಶನ್ ಅಲ್ಲಿ ಸರ್ ಆಟೋಮೆಟಿಕ್ ಆಗಿ ಸರ್ ನಾನೇ ಮೊದ್ಲಿರ್ತೀನಿ ಸರ್. ಯಾಕೆ ಅಂತ ಗೊತ್ತಿಲ್ಲ ಸರ್. ಹೌದಾ? ಹ್ಞೂ ಸರ್. ಹಾಗಾದ್ರೆ ಒಂದ್ ಕೆಲ್ಸ ಮಾಡು. ಏನ್ ಹೇಗೂ ಸರ್? ಮೇಲೆ ಹೋಗ್ತಾ ಇದೆಯಲ್ಲ, ಅಲ್ಲೇ ಕುತ್ಕೊಂಡು ಯೋಚನೆ ಮಾಡು. ಅಯ್ಯೋ ಬೇಡ ಸರ್. ಸರ್, ನಿಮ್ ಕಾಲಿಗೆ ಬೀಳ್ತೀವಿ ಸರ್. ಶೂಟ್ ಮಾಡ್ಬಿಡಿ ಸರ್. ನಮ್ಗೆ ಏನು ಮಾಡಬೇಡಿ ಸರ್. ನೀವೇನ್ ಹೇಳ್ತೀರೋ ಹಾಗೆ ಮಾಡ್ತೀವಿ ಸರ್. ಸರ್ ಪ್ಲೀಸ್ ಸರ್, ಶೂಟ್ ಮಾಡ್ಬಿಡಿ ಸರ್. ಸರ್ ಪ್ಲೀಸ್ ಸರ್. ಸರ್ ನಮಗಿನ್ನೂ ಮದ್ವೆ ಆಗಿಲ್ಲ ಸರ್, ಮಕ್ಳು ಆಗಿಲ್ಲ ಸರ್. ನಮಗ್ ಲೈಫಲ್ಲಿ ತುಂಬಾ ಆಸೆ ಇದೆ ಸರ್. ನಮ್ಗೆ ಏನು ಮಾಡ್ಬೇಡಿ ಸರ್, ನಮಗ್ ಭಯ ಆಗುತ್ತೆ ಸರ್. ಸರ್ ಪ್ಲೀಸ್ ಸರ್, ನಮಗ್ ನಿಜವಾಗ್ಲೂ ಭಯ ಆಗುತ್ತೆ ಸರ್. ನಿಮ್ ದಮ್ಮಯ್ಯ ಅಂತಿದ್ದ ಸರ್. ಪ್ಲೀಸ್ ಸರ್, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ಇಲ್ಲಿದೆ. ಈ ತರ ಎಷ್ಟು ಆಟಗಳು ನನ್ನ ಮಗನ್ ನಾನು ನೋಡಿಲ್ಲ. ನಡೆಯಿಂದ ಹೋಗಿಂದ ಹೋಗ್. ನನಗನ್ಸುತ್ತೆ ನಿಮ್ಮೊಬ್ಬೊಬ್ರಿಗೂ ಶೂಟ್ ಮಾಡಿದ್ರೆ ಕೊಡೋದನು ನನ್ ಕೊಡಲೆ ಕೊಡೋಲೆ. ಏನ್ ಆಟ ಆಡ್ತಾ ಇದ್ದೀರಾ ನನ್ನ ಹತ್ರ? ಆಟ ಆಡ್ತಾ ಇದ್ದೀರಾ? ಶಾಸ್ತ್ರಿ ಸಾಯೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಏನ್ ಹೇಳ್ಸತ್ತ? ನಾನು ಹೇಳ್ತೀನಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಸಾಯಕ್ಕಿಂತ ಮುಂಚೆ ಏನ್ ಹೇಳಿದ್ರು ಅಂದ್ರೆ, ಜೈ ಜವಾನ್ ಜೈ ಕಿಸಾನ್. ಹೇಳ್ತಿರೋ ಇಲ್ವ ನನ್ನ ಮಕ್ಕಳ? ನಾನೇ ಹೇಳ್ತೀನಿ ಸರ್, ನಾನೇ ಹೇಳ್ತೀನಿ. ಮಗಳು ಸುಮ್ನೆ ಇರೋ. ದುಡ್ಡಿಗಿಂತ ನನಗೆ ಮುಚ್ಚು ಬಾಯ್. ನನಗ್ ದುಡ್ಡಿಗಿಂತ ಪ್ರಾಣದ ಮೇಲೆ ಆಸೆ. ಹೇಳು. ಶಾಸ್ತ್ರಿ ಅವರು ಸಾಯಕ್ಕಿಂತ ಮುಂಚೆ ಸಾಕಿನ ಮುಂಚೆ ಊಟಿಲಿರೋ ಬಟಾನಿಕಲ್ ಗಾರ್ಡನ್ ನಲ್ಲಿ, ಬೊಟಾನಿಕಲ್ ಗಾರ್ಡನ್ ಅಲ್ಲಿ ಬಟಾಣಿ ಮರದಿಂದ 30 ಅಡಿ ದೂರದಲ್ಲಿ, ಬೆಳ್ಳುಳ್ಳಿ ಗಿಡದ ಕೆಳಗೆ 40 ಅಡಿ ಆಳದಲ್ಲಿ 20 ಕೋಟಿ ಬಚ್ಚಿಟ್ಟಿದ್ದಾರೆ ಸರ್. ಇದು ಕರೆಕ್ಟಾ ಇಲ್ಲ? ಕರೆಕ್ಟ್ ಸರ್. ಬೆಳ್ಳುಳ್ಳಿ ಗಿಡದ ಕೆಳಗ ಏನಂತ ಬಗಳಿದ್ರಿ? ಊಟಿಲಿರೋ ಬೊಟಾನಿಕಲ್ ಗಾರ್ಡನ್ ಅಲ್ಲಿ ದೊಡ್ಡ ಎಂ ಕೆಳಗಡೆ 20 ಕೋಟಿ ಬಚ್ಚಿಟ್ಟಿದ್ದಾರೆ ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಅಡ್ರೆಸ್ ಬೇರೆ ಹೇಳ್ತಾ ಇದ್ದೀರಾ. ಈಗ ಹೇಳಿದ್ರಲ್ಲಿ ಕರೆಕ್ಟ್ ಲ್ಯಾಂಡ್ ಮಾರ್ಕ್ ಯಾವ್ದು? ಹೇಳಿದ್ರಲ್ಲಿ ಕರೆಕ್ಟ್ ಲ್ಯಾಂಡ್ ಮಾರ್ಕ್ ಯಾವ್ದು? ಹಂಗಾರೆ ಇಷ್ಟೊತ್ತು ಸುಳ್ಳು ಹೇಳ್ತಿದ್ರ? ಏನು ಸರ್, ನಂದೊಂದು ಪ್ರಪೋಸಲ್ ಇದೆ ಸರ್. ಸರ್ ಆಕ್ಚುಲಿ ದುಡ್ಡನ್ನೆಲ್ಲ ಸರ್ಕಾರ ಕೊಟ್ಬಿಟ್ರೆ
ನಮಗೂ ನಿಮ್ಗೂ ಏನೂ ಸಿಗೋದಿಲ್ಲ ಸರ್. ಅದ್ರ ಬದಲು ನಾವೇ ಹಂಚ್ಕೊಂಡ್ಬಿಟ್ರೆ ಸೆಟ್ಲ್ ಆಗ್ಬಿಡ್ಬೋದಲ್ಲ ಸರ್. ನಮ್ ಲೈಫ್ಗೆ ಲೈಫ್ ಬಾಯ್ ಆಗಿ ಸರ್. ಸೋಪ್ ಹಾಕು ಸರ್. ಯೋಚನೆ ಮಾಡಿ ನೋಡಿ ಸರ್. ಸರ್ ನಿಮ್ ಅಂತಿಮ ತೀರ್ಪು ಕೊಡಿ ಸರ್. ನೀವ್ ಹೇಳೋದು ಕರೆಕ್ಟ್. 10 ವರ್ಷ ಕಷ್ಟಪಟ್ಟು ಸರ್ಕಾರಕ್ಕೆ ದುಡ್ದಿದ್ದಕ್ಕೆ ಏನ್ ಸಿಕ್ತು ನನಗೆ? ಒಳ್ಳೆನಾ ಸರ್? ಟ್ರಾನ್ಸ್ಫರ್ ಆರ್ಡರ್. ನೀವ್ ಹೇಳ್ದಾಗೇನ 20 ಕೋಟಿ ಸರ್ಕಾರಿ ಖಜಾನೆಗೆ ಸೇರಲ್ಲ, ಇದೇ ಸರ್ ಅಂತಿಮ ತೀರ್ಪು ಅಂದ್ರೆ. ನಮ್ಮನೆಗೆ ಸೇರುತ್ತೆ. ಏನಂದ್ರಿ? ಬಿಡೋದಿಲ್ಲ. ಇನ್ನೊಂದ್ಸತಿ ಹೇಳಿ. ನಾವು ಬಿಡೋದಿಲ್ಲ. ಬಿಡೋದಿಲ್ವಾ? ಕಾಪಾಡಿ ಸರ್. ಮಾಡಿ ಸರ್. ಪ್ಲೀಸ್ ಸರ್, ಕಾಪಾಡಿ ಸರ್. ಪ್ಲೀಸ್ ಸರ್, ಹೋಗ್ಬೇಡಿ ಸರ್. ನಮ್ಮನ್ನ ಬಿಟ್ಟು ಹೋಗ್ಬೇಡಿ ಸರ್. ಕೆಳಗ್ ತಳ್ಳೋದಾ? ಇದೊಳ್ಳೆ ಊರ್ ಬಾವಿ ತರ ಇದೆಯಲ್ಲೋ. ಕಾಡಲ್ಲಿ ಯಾರು ಹಳ್ಳ ತೋಡಿದ್ದಾರೆ? ಆನೆ ನೋಡ ಖುಷಿಯಾಗಿ ಸೌಂಡ್ ಮಾಡ್ತಾ ಇದೆ. ಕರೆಕ್ಟ್. ಆನೆಗಳನ್ನ ಬಿಡ್ಸಕ್ ಮಾಡಿರೋ ಕೆಟ್ಟ ಇರ್ಬೇಕಿದು. ಅಂದ್ರೆ ಆನೆ ಬದಲು ನಾವು ಬಿದ್ದಿದೀವಿ ಅಂತ ಆನೆ ಖುಷಿಯಾಗಿ. ಇದ್ರೊಳಗೆ ಒಂದು ಆನೆ ಬಿತ್ತು ಅಂದ್ರೆ ನಾವೆಲ್ಲ ತಳ್ಳು 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 ತಳ್ಳು. ಸರಿಯಾಗಿ ತಳ್ಳು. ಅಯ್ಯೋ, ನೀನ್ ಹಿಡ್ಕೊಂಡ್ರೆ ದೆಬ್ಬ ತರ ತಮಾಷೆಗೆ ಹೇಳ್ದೆ. ಕಾಮಿಡಿ. ಫಿಲಮ್ ಅಲ್ಲಿ ಕಾರ್ಡ್ ಮನ್ಸು ಇದೇ ತರ ವೆಪನ್ ಎಲ್ಲ ಯೂಸ್ ಮಾಡೋದು. ವೆಪನ್ ಮಾತ್ರ ಅಲ್ಲ ಕಣೋ, ಕಾಡು ಮನುಷ್ಯರು ನಿಜವಾಗ್ಲೂ ಇಲ್ಲ ಇದ್ದಾರೆ. ಹಲೋ ಹಲೋ ಹಲೋ, ನೀವ್ ನಿಜವಾಗ್ಲೂ ಕಾರ್ಡ್ ಮನ್ಸ್ರೇನಾ? ಎಷ್ಟ್ ಮಿಸ್. ಇವ್ನ್ ಮೂಗ್ ಭಾಷೆಗೆ ಅವ್ರ ಆಕ್ಷನ್ಗೂ ಸಿಂಕ್ ಆಗ್ತಾ ಇದೆ. ಮಾಡ 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 ನಿಲ್ಸಿದ್ರೆ ಚುಚ್ಚಿಟ್ಬಿಟ್ಟಾರು. ನನ್ ಕೈಯಲ್ಲಿ ಬಗ್ಗಕ್ ಆಗ್ತಿಲ್ಲ ಸೊಟ್ಟ ನಾವು. ನಿಲ್ಸ್ಬೇಡ ಮಾಡಲಿ. ಜೈ ಹೋ. ಅಕ್ಕ ಬಂತ ಅಕ್ಕ ಬಂತ ಅಕ್ಕ ಬಂತ. ಹತ್ತು ಹತ್ತು ಹತ್ತು. ನಾನು ಆಗ ರೈ ಸರಿಯಾ? ಹತ್ತು ಹತ್ತು. ಅಕ್ಕ ಹಾಕೋ ಡಬ್ಬ ನನ್ನ ಮಗನೇ. ರಾಮು, ನೀನ್ ಹೆಂಗಿದ್ರು ಡಬ್ಬಿಂಗ್ ಸ್ಪೆಷಲಿಸ್ಟ್, ಅದ್ ನಮ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳೋ. ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಇವ್ರು ಇಲ್ಲ ಇಲ್ಲ ಇನ್ನೊಂದ್ಸಲ ಬರ್ತೀವಿ ಅಂತ ಹೇಳ್ತಾರೆ. ಒಂದ್ ದಡ್ಡ ಜಿಂಕೆ ವಂಶತಿ ನನ್ ಬಂದ್ರು. ನೀನು ಚೆನ್ನಾಗಿ ಬಾರಿಸ್ಕೊಂಡು ನಮಗ್ ಪಾರ್ಸಲ್ ತಗೊಂಬ. ಯಾಕೆ ನೀವು ಬರಲ್ವಾ? ಲಾರಿ ಅಲ್ಲ ಮೈಲಾರಿ. ಓಕೆ ಓಕೆ. ಈ ಚಂದ್ರಲೋಕಕ್ಕೆ ಮೊದ್ಲು ನಾಯಿಗಳನ್ನ ಕೋತಿಗಳನ್ನ ಕಳ್ಸಿ ಅವುಗಳು ವಾಪಸ್ ಬರ್ತೇವೆ ಅಂತ ಗ್ಯಾರಂಟಿ ಆದ್ಮೇಲೆ ಮನುಷ್ಯ ಹೋಗ್ತಿದ್ದಾರೆ. ಅದಕ್ಕೆ ನೀನ್ ಹೋಗಿ ವಾಪಸ್ ಬಂದ್ರೆ ಆಮೇಲೆ ನಾವು ಓಕೆ ಓಕೆ. ನನ್ನ ನಾಯಿ ಕೋತಿ ತರ ಎಕ್ಸ್ಪೆರಿಮೆಂಟ್ ಮಾಡ್ತಿರೋದು ಸೈಂಟಿಸ್ಟ್ಗಳ. ಸದ್ಯ ನಾವು ದಂತ ಕದಿಯಕ್ ಬಂದಿರೋ ಕಾಳ್ರು ಅಂತ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ. ನಮ್ಮನ್ನ ನಿಜವಾದ ಕಾಡ್ ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ಟವ್ರೆ ದಡ್ಡ ನನ್ ಮಕ್ಳು. ಜೀವ ಉಳ್ಕೋತಪ್ಪ. ಏನಂತ ಅವನಿಗೆ ಮರ್ಯಾದೆ ಕೊಟ್ಟಿದ್ ಸಾಕು, ಒಂದ್ ಕೂತ್ಕೊಳ್ಳಿ ಅಂತ. ಕೋಪ ಬರ್ಸ್ಬೇಡ. ಆ ಕಾಡ್ ಮನುಷ್ಯರು ನಮ್ಮನ್ನ ಏನು ಮಾಡದೆ ಬಿಟ್ರಲ್ಲ. ಏನು ಮಾತಾಡ್ದೆ? ಅದನ್ನ ಆಮೇಲೆ ಹೇಳ್ತೀನಿ. ಈಗ ಊಟಿಗೆ ಹೇಗ್ ಹೋಗೋದು ಅಂತ ಯೋಚನೆ ಮಾಡ್ರು. ಯೋಚನೆ ಮಾಡಲ್ಲ. ಏನ್ ಯೋಚನೆ ಮಾಡಿ ಏನ್ ಬಂತು? ಆ ACP ಈಗಾಗ್ಲೇ ಊಟಿ ಹತ್ತತ್ರ ಹೋಗಿರ್ತಾನೆ. ಸಾಧ್ಯನೇ ಇಲ್ಲ. ಅದಾಗ ನಾನು ಜ್ಞಾನ ತಪ್ಪಿದ್ನಲ್ಲ, ಆಗೇನಾಯ್ತು ಅಂದ್ರೆ ನನ್ ಕ್ಯಾಲ್ಕುಲೇಷನ್ ಪ್ರಕಾರ ಆ ACP ತುಂಬಾ ದೂರ ಹೋಗಿರೋ ಸಾಧ್ಯನೇ ಇಲ್ಲ. ಅವಲ್ಲ ಕಣ. ಪೆಟ್ರೋಲ್ ಪೈಪ್ ಕಟ್ ಆಗಿದೆ. 15 ನಿಮಿಷ ಸರ್. ನೀವು ಆ ಡಾಬಾದಲ್ಲಿ ಟೀ ಕುಡಿತಾರೆ, ಅಷ್ಟಲ್ಲಿ ರೆಡಿ ಮಾಡ್ಬಿಡ್ತೀನಿ. ಹೆಂಗೆ? ನಾನು ಹೇಳಿರ್ಲಿಲ್ಲ ನನ್ ಕೈ ಚೆಲ್ಕಕ್ಕೆ ACP ಗಾಡಿ ತುಂಬಾ ದೂರ ಹೋಗಕ್ ಚಾನ್ಸೇ ಇಲ್ಲ ಅಂತ. ನಮಗೊಂದು ಒಳ್ಳೆ ಐಡಿಯಾ ಬಂದಿದೆ. ಅವ್ನ್ ಗಾಡಿ ತಗೊಂಡು ಓಡೋಗೋಣ. ಅವ್ನ್
ಗಾಡಿ ತಗೊಂಡ್ಮೇಲೆ ಏನಕ್ಕೆ ಓಡೋಗ್ತೀಯ? ಗಾಡಿ ಓಡಿಸ್ಕೊಂಡೋದ್ರೆ ಸಾಕು. ಗಾಡಿ ರೆಡಿ ಆಗ್ಲಿ.